22ನೇ ಚಿತ್ರಸಂತೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ನೀಡಿದ್ದಾರೆ. ಜೊತೆಗೆ ಕುಮಾರಕೃಪಾ ರಸ್ತೆಯಲ್ಲಿ ನೋಡಿದರೆ ಎಲ್ಲಾ ಕಡೆಯಲ್ಲೂ ಕೂಡ ಕಲಾಕೃತಿಗಳದ್ದೇ ಹಬ್ಬ. ಎಲ್ಲಾ ಭಾಗದಲ್ಲೂ ಕೂಡ ಅಂದ್ರೆ ಕುಮಾರಕೃಪಾ ರಸ್ತೆ ಇರ್ಬೋದು, ಶಿವಾನಂದ ಸರ್ಕಲ್ ಇರ್ಬೋದು, ಎಲ್ಲಾ ಭಾಗದಲ್ಲೂ ಕೂಡ ವಿವಿಧ ಪ್ರಕಾರಗಳ ಕಲಾಕೃತಿಗಳು ಕಾಣಿಸ್ತಾ ಇದ್ದಾವೆ. ಸದ್ಯಕ್ಕೆ ನಾವು ಈ ಒಂದು ರಸ್ತೆಯಲ್ಲಿ ನಾವು ನೋಡಬಹುದು, ಇಡೀ ರಸ್ತೆಯ ಉದ್ದಕ್ಕೂ ಕೂಡ ವಿವಿಧ ರೀತಿಯ ಕಲಾಕೃತಿಗಳು, ಕಲಾಸಕ್ತರು ಅಂದ್ರೆ ಅವರೇ ತಾವಾಗೆ ತಯಾರಿಸಿರುವಂತಹ ಬಿಡಿಸಿರುವಂತಹ ಪೇಂಟಿಂಗ್ಗಳನ್ನ ಇಲ್ಲಿ ಏನು ಪ್ರದರ್ಶನಕ್ಕೆ ಜೊತೆಗೆ ಮಾರಾಟಕ್ಕೆ ಇಟ್ಟಿರುವಂತದ್ದು. 100 ರೂಪಾಯಿಯಿಂದ ಹಿಡಿದು ಲಕ್ಷಾಂತರ ರೂಪಾಯಿವರೆಗೂ ಕೂಡ ಇಲ್ಲಿ ವಿವಿಧ ವಿವಿಧ ರೀತಿಯಲ್ಲಿ ಕೈಯಲ್ಲಿ ಅರಳಿದಂತಹ ಕಲಾಕೃತಿಗಳನ್ನ ನಾವು ನೋಡಬಹುದು. ಅಂದ್ರೆ ನಾವು ಪೆನ್ಸಿಲ್ ಸ್ಕೆಚ್ ಅನ್ನ ನೋಡ್ತಾ ಇದ್ದೀವಿ. ಈ ಪೆನ್ಸಿಲ್ ಸ್ಕೆಚ್ ಇಂದ ಹಿಡಿದು ತೈಲವರ್ಣ ಇರಬಹುದು, ಹಾಗೇನೆ ಆಯಿಲ್ ಪೇಂಟ್ ಇರಬಹುದು, ಜಲವರ್ಣ ಇರಬಹುದು, ಜೊತೆಗೆ ವಿವಿಧ ಪ್ರಕಾರದ ಕಲಾಕೃತಿಗಳು ಕಣ್ಮನ ಸೆಳೀತಾ ಇರುವಂತದ್ದು. ಸುಮಾರು 22 ರಾಜ್ಯಗಳಿಂದ ಸುಮಾರು 1,500ಕ್ಕೂ ಹೆಚ್ಚು ಕಲಾವಿದರು ಕಲಾಕೃತಿಗಳನ್ನ ಇಲ್ಲಿ ತಂದು ಏನೋ ಪ್ರದರ್ಶನ ಜೊತೆ ಮಾರಾಟಕ್ಕೆ ಇಟ್ಟಿರುವಂತದ್ದು. ನಾವೊಂದು ಪೇಂಟಿಂಗ್ ಅನ್ನ ನೋಡ್ತಾ ಇದ್ದೀವಿ. ಇದು ಆಯಿಲ್ ಪೇಂಟಿಂಗ್. ಇದು ತಮಿಳುನಾಡು, ಮೂಲತಃ ತಮಿಳುನಾಡಿನಿಂದ ಬಂದಂತಹ ಮಾರಿಯಪ್ಪನ್ ಅನ್ನುವರು ಈ ಚಿತ್ರವನ್ನ ಮಾಡಿದ್ದಾರೆ. ಇದು ಆಯಿಲ್ ಪೇಂಟ್. ಇದು ತುಂಬಾ ವಿಭಿನ್ನವಾಗಿದೆ. ಜೊತೆಗೆ ಇದಕ್ಕೆ ತುಂಬಾ ಕಾಸ್ಟ್ಲಿ, ಅಂದ್ರೆ 5 ಲಕ್ಷ ರೂಪಾಯಿ ಇದಕ್ಕೆ ಈ ಒಂದು ಬೆಲೆ ಬಾಳುವಂತಹ ಈ ಒಂದು ಪೇಂಟಿಂಗ್. ಇದು ಸುಮಾರು 6 ತಿಂಗಳಿಂದ ಈ ಒಂದು ಪೇಂಟ್ ಅನ್ನ ಮಾಡಿದ್ದಾರೆ ಅವರು. ಅಂದರೆ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ವಿಭಿನ್ನ ಶೈಲಿಯ ಒಂದು ಆರ್ಟ್ಗಳಲ್ಲಿ ಗಮನ ಸೆಳೆಯುತ್ತವೆ. ಅದರಲ್ಲಿ ಈ ಬಾರಿ ವಿಶೇಷವಾಗಿರುವಂಥದ್ದು. ಅವ್ರನ್ನ ಮಾತಾಡಿಸ್ತೀನಿ, ಏನು ಸ್ಪೆಷಾಲಿಟಿ ಇದ್ರದ್ದು ಅಂತ. It has lots and lots of minute details in this painting. If you see the hair, it has lots of hair. Each and every hair was a single stripe. And if you see the jaruga of the saree, it's all of its imagination. He has to draw each and every line of the jaruga with his creative imagination. That's why it's called this. And if you see the silver in that, which she is holding, you can see the reflection of the banana in that silver. And also there is lots of details in her dress. And we draw the Kanchipuram silk. It's very, very, very ancient kind of silk which is used in Tamil Nadu. We intentionally draw this. That's why it's costly. And if you see the flower in his head, it's also it was very realistic. And if you see the stones, millions of dots to create that kind of work in that it costs 5 lakhs. That's why we are charging. ಅವರು ಕಲಾವಿದರು ಹೇಳುವಂಥದ್ದು ಅಂದ್ರೆ ಈ ಒಂದು ಚಿತ್ರ ಏನಿದೆ ಅದರಲ್ಲಿ ಪ್ರತಿಯೊಂದು ಕೂಡ ತುಂಬಾ ಸೂಕ್ಷ್ಮವಾಗಿದೆ. ಪ್ರತಿಯೊಂದನ್ನು ಕೂಡ ಈಗ ಒಂದು ಕೈಯಲ್ಲಿರುವಂತಹ ಏನು ಬುಟ್ಟಿ ಏನಿದೆ ಅದಕ್ಕೆ ಆ ರಿಫ್ಲೆಕ್ಷನ್ ಹೊಡೆಯುವಂಥದ್ದು, ಅದೆಲ್ಲವನ್ನೂ ಕೂಡ ಮಾಡಬೇಕು ಅಂತಂದ್ರೆ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಅದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಸುಮಾರು 6 ತಿಂಗಳ ಕಾಲ ಈ ಒಂದು ಆಯಿಲ್ ಪೇಂಟ್ ಅನ್ನ ಮಾಡೋದಕ್ಕೆ ಸಮಯ ತೆಗೆದುಕೊಂಡಿದ್ದಾರೆ. ಇದಕ್ಕೆ 5 ಲಕ್ಷ ರೂಪಾಯಿ ಕೂಡ ಪ್ರೈಸ್ ಇರುವಂತದ್ದು. ಹಾಗಾಗಿ ಈ ಬಾರಿಯ ಚಿತ್ರಕಲಾ ಪರಿಷತ್ನಲ್ಲಿ ಇದೇ ತುಂಬಾ ಅದ್ಭುತವಾಗಿರುವಂತಹ, ಅದರ ಜೊತೆಗೆ ಕಾಸ್ಟ್ಲಿ ಆಗಿರುವಂತಹ ಒಂದು ಪೇಂಟ್ ಅಂತ ಹೇಳಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.